ಇಂದಿನಿಂದ ಜಿಎಸ್ಟಿ 2.0 ಜಾರಿಗೆ ಬಂದಿದೆ. ಆರ್ಥಿಕ ವಲಯದಲ್ಲಿ ಹಲವು ಬದಲಾವಣೆಗಳು ಆಗಲಿದೆ. ಕೆಲವೊಂದು ವಸ್ತುಗಳು ದುಬಾರಿಯಾಗಲಿದ್ದು ಇನ್ನೂ ಕೆಲವು ಅಗ್ಗವಾಗಲಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದಿನಿಂದ ಹೊಸ ಜಿಎಸ್ಟಿ ಸ್ಲ್ಯಾಬ್ ಜಾರಿ. ಬಡ ಮಧ್ಯಮ ವರ್ಗಕ್ಕೆ ಹೊಡೆಯುತ್ತೆ ಲಾಟ್ರಿ. ಈಗಾಗಲೇ ಕೇಂದ್ರದಿಂದ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಾಗಿದೆ. ದೀಪಾವಳಿಯಲ್ಲಿ ಘೋಷಣೆ ಮಾಡಿದಂತಹ ಗಿಫ್ಟ್ ದಸರಾ ವೇಳೆಯೇ ಸಿಕ್ಕಿದೆ. ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಹೊಸ ಜಿಎಸ್ಟಿಯ ದರಗಳು ಇಂದಿನಿಂದ ಜಾರಿಯಾಗಿದೆ. ಅಧಿಸೂಚನೆ ಪ್ರಕಾರ ಮುಂದಿನ ದಿನಗಳಲ್ಲಿ ಹಲವಾರು ವಸ್ತುಗಳ ಬೆಲೆ ಕಡಿಮೆಯಾಗಲಿದೆ. ಇಂದಿನಿಂದ ಹೊಸ ಜಿಎಸ್ಟಿ ದರ ಜಾರಿಗೆ ಬಂದಿದ್ದು, ನಂತರ ಆಹಾರ ಮತ್ತು ಪಾನೀಯಗಳಿಂದ ಹಿಡಿದು ದಿನನಿತ್ಯದ ಬಳಕೆಯ ವಸ್ತುಗಳವರೆಗೆ ಎಲ್ಲವೂ ಕೂಡ ಅಗ್ಗವಾಗಿ ಸಿಗಲಿದೆ. ಎಸಿ, ಟಿವಿ ಮತ್ತು ಕಾರುಗಳು ಹಾಗೂ ಬೈಕ್ಗಳ ಬೆಲೆಗಳು ಸಹ ಭಾರೀ ಪ್ರಮಾಣದಲ್ಲಿ ಇಳಿಕೆ ಕಾಣುತ್ತೆ. ಅಷ್ಟಕ್ಕೂ ಯಾವ್ಯಾವ ವಸ್ತುಗಳ ಬೆಲೆ ಇಳಿಕೆಯಾಗುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ಯಾವ ವಸ್ತುಗಳ ಬೆಲೆ ಇಳಿಕೆ? ಚಪಾತಿ ಅಥವಾ ರೋಟಿ, ಪರಾಟ, ಕುಲ್ಚಾ, ಬ್ರೆಡ್, ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ, 33 ಜೀವರಕ್ಷಕ ಔಷಧಗಳು, ವೈದ್ಯಕೀಯ ದರ್ಜೆಯ ಆಮ್ಲಜನಕ, ಶಾರ್ಪ್ನರ್ಗಳು, ನೋಟ್ಬುಕ್ಗಳು, ಪೆನ್ಸಿಲ್ಗಳು, ರಬ್ಬರ್ಗಳ ಬೆಲೆ ಇಳಿಕೆಯಾಗಿದೆ. ಜೀವರಕ್ಷಕ ಔಷಧಿಗಳ ಮೇಲೆ 0 ಜಿಎಸ್ಟಿ. ಆಹಾರ ಪದಾರ್ಥಗಳಲ್ಲದೆ ಆರೋಗ್ಯ ವಲಯದಲ್ಲಿ 0% ಜಿಎಸ್ಟಿಯನ್ನು ವಿಧಿಸಲಾಗಿದೆ. ಕೆಲ ಜೀವರಕ್ಷಕ ಔಷಧಿಗಳು ಮತ್ತು ಆರೋಗ್ಯ ವಿಮೆಯ ಮೇಲಿನ ತೆರಿಗೆಯನ್ನ ತೆಗೆದುಹಾಕಲಾಗಿದೆ. ಅಂದ್ರೆ ಈ ಔಷಧಿಗಳ ಪ್ರೀಮಿಯಂ ಮತ್ತು ವಿಮೆ ಹಣ ತುಂಬಾನೇ ಅಗ್ಗವಾಗಿದೆ. ಔಷಧದಲ್ಲಿ ಬಳಸುವಂತಹ ಆಮ್ಲಜನಕದ ಮೇಲೆ 12% ಜಿಎಸ್ಟಿ ಅನ್ವಯಿಸಲಾಗಿತ್ತು. ಅದನ್ನು ಕೂಡ ಈಗ ತೆಗೆದುಹಾಕಲಾಗಿದೆ. ಸೆಪ್ಟೆಂಬರ್ 3ರಂದು ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಜಿಎಸ್ಟಿಗೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಇದರಲ್ಲಿ 12% ಮತ್ತು 28% ಎರಡು ಜಿಎಸ್ಟಿ ಸ್ಲ್ಯಾಬ್ಗಳನ್ನು ತೆಗೆದುಹಾಕಲಾಯಿತು. ಇದರಿಂದಾಗಿ ಹೆಚ್ಚಿನ ವಸ್ತುಗಳು ಇನ್ಮೇಲೆ ಕಡಿಮೆ ಬೆಲೆಯಲ್ಲಿ ಖರೀದಿಸಬಹುದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗ ಜಿಎಸ್ಟಿ ದರ ಕಡಿಮೆಯಾಗಿರೋದು ದೇಶಕ್ಕೆ ಮೋದಿ ಅವರು ಯಾವ ರೀತಿಯ ಗಿಫ್ಟ್ ಕೊಟ್ಟಿದ್ದಾರೆ, ಹಳೆ ದರ ಮತ್ತು ಹೊಸ ದರ ಉಳಿತಾಯ ಎಷ್ಟಾಗುತ್ತೆ ಅದನ್ನ ನೋಡ್ತಾ ಹೋಗೋಣ. ನೋಡಿ, ಟೂತ್ ಪೇಸ್ಟ್ 150 ಗ್ರಾಮ್ 145 ರೂಪಾಯಿ ಇತ್ತು ಹಿಂದಿನ ದರ, ಈಗ 129 ರೂಪಾಯಿ, 24 ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ. ಇನ್ನು ಶಾಂಪೂ 340 ml 490 ರೂಪಾಯಿ ಹಿಂದಿನ ದರ ಇತ್ತು, ಈಗ ಹೊಸ ದರ 435 ರೂಪಾಯಿ, 55 ರೂಪಾಯಿ ನಮಗೆ ಉಳಿತಾಯವಾಗುತ್ತೆ. ಇನ್ನು ಹಾರ್ಲಿಕ್ಸ್ 200 ಗ್ರಾಮ್ಗೆ 130 ರೂಪಾಯಿ ಹಿಂದಿನ ದರ ಇತ್ತು, 110 ರೂಪಾಯಿ ಹೊಸ ದರ, 20 ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ. ಇನ್ನು ಬೂಸ್ಟ್ 200 ಗ್ರಾಮ್ 124 ರೂಪಾಯಿ ಇತ್ತು, ಈಗ 110 ರೂಪಾಯಿ ಆಗಿದೆ, 14 ರೂಪಾಯಿ ಉಳಿತಾಯ ಆಗುತ್ತೆ. ಇನ್ನು ತುಪ್ಪ 1000 mlಗೆ 650 ರೂಪಾಯಿ ಇತ್ತು, ಈಗ 610 ರೂಪಾಯಿಗೆ ಸಿಗುತ್ತೆ, 40 ರೂಪಾಯಿ ಉಳಿತಾಯವಾಗುತ್ತೆ. ಇನ್ನು ಬೆಣ್ಣೆ 500 ಗ್ರಾಮ್ 305 ರೂಪಾಯಿ ಇತ್ತು, ಈಗ 286 ರೂಪಾಯಿಗೆ ನಮಗೆ ಸಿಗುತ್ತೆ, 19 ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ. ಇನ್ನು ಪನ್ನೀರ್ 1 ಕೆಜಿಗೆ 425 ರೂಪಾಯಿ ಹಿಂದೆ ಇತ್ತು, ಈಗ 408 ರೂಪಾಯಿಗೆ ನಮಗೆ ಸಿಗುತ್ತೆ, 17 ರೂಪಾಯಿ ಇಲ್ಲಿ ಕೂಡ ಉಳಿತಾಯ ಆಗುತ್ತೆ. ಇನ್ನು ಗುಡ್ ಲೈಫ್ ಹಾಲು 1 ಲೀಟರ್ಗೆ 70 ರೂಪಾಯಿ ಇತ್ತು, ಈಗ 68 ರೂಪಾಯಿ ಇದೆ, 2 ರೂಪಾಯಿ ಸೇವ್ ಆಗುತ್ತೆ. ಇನ್ನು ಚೀಸ್ 1 ಕೆಜಿಗೆ 480 ರೂಪಾಯಿ ಇತ್ತು, 450 ರೂಪಾಯಿ, 30 ರೂಪಾಯಿ ಉಳಿತಾಯ ಆಗುತ್ತೆ. ಇನ್ನು ಐಸ್ ಕ್ರೀಮ್ 1000 ml 200 ರೂಪಾಯಿ ಇತ್ತು, ಈಗ 178 ರೂಪಾಯಿ ಆಗಿದೆ, 22 ರೂಪಾಯಿ ಉಳಿತಾಯವಾಗುತ್ತೆ. ಇದೇ ರೀತಿಯಾಗಿ ಇನ್ನು ಯಾವ ವಸ್ತುಗಳ ಬೆಲೆ ಇಳಿಕೆಯಾಗಿದೆ ಅನ್ನೋದನ್ನ ನೋಡ್ತಾ ಹೋದಾಗ ಪನ್ನೀರ್, ಪಿಜ್ಜಾ, ಬ್ರೆಡ್, ಚಪಾತಿ ಅಥವಾ ರೋಟಿ, ಪರಾಟ, ಕುಲ್ಚಾ, ಬ್ರೆಡ್, ಆರೋಗ್ಯ ಮತ್ತು ಜೀವ ವಿಮೆ, 33 ಜೀವರಕ್ಷಕ ಔಷಧಗಳು, ವೈದ್ಯಕೀಯ ದರ್ಜೆಯ ಆಮ್ಲಜನಕ, ಶಾರ್ಪ್ನರ್ಗಳು, ನೋಟ್ಬುಕ್ಗಳು, ಪೆನ್ಸಿಲ್ಗಳು, ರಬ್ಬರ್, ಇದು ಬೆಲೆ ಇಳಿಕೆಯಾಗಿರೋದು. ಈ ಎಲ್ಲಾ ರೀತಿಯಾದಂತಹ ದಿನ ವಸ್ತುಗಳು, ದಿನನಿತ್ಯ ಏನು ನಾವು ಬಳಕೆ ಮಾಡ್ತೀವಲ್ಲ, ಆ ಎಲ್ಲಾ ವಸ್ತುಗಳ ಬೆಲೆ ಇದೀಗ ಜಿಎಸ್ಟಿ ದರ ಇವತ್ತು ಅಧಿಕೃತವಾಗಿ ಜಾರಿಯಾಗುತ್ತೆ. ಆ ಎಲ್ಲಾ ವಸ್ತುಗಳ ಬೆಲೆ ಇದೀಗ ಇಳಿಕೆಯಾಗಿರೋದು. ಒಂದ್ ಕಡೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ದಸರಾಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರೋದು, ನಾವು ಯಾವೆಲ್ಲ ವಸ್ತುಗಳನ್ನ ದಿನನಿತ್ಯ ಬಳಕೆ ಮಾಡ್ತೀವಿ ಆ ಎಲ್ಲಾ ವಸ್ತುಗಳ ದರ ಇದೀಗ ಇಳಿಕೆಯಾಗಿದೆ.
ಇನ್ನು ನಮ್ಮ ಪ್ರತಿನಿಧಿ ಬೆಂಗಳೂರಿನಿಂದ ದೀಪ್ತಿ ಮತ್ತು ಬೆಳಗಾವಿ ಇಂದಿನಿಂದ ಜಿಎಸ್ಟಿ 2.0 ಜಾರಿಗೆ ಬಂದಿದೆ. ಆರ್ಥಿಕ ವಲಯದಲ್ಲಿ ಹಲವು ಬದಲಾವಣೆಗಳು ಆಗಲಿದೆ. ಕೆಲವೊಂದು ವಸ್ತುಗಳು ದುಬಾರಿಯಾಗಲಿದ್ದು ಇನ್ನೂ ಕೆಲವು ಅಗ್ಗವಾಗಲಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದಿನಿಂದ ಹೊಸ ಜಿಎಸ್ಟಿ ಸ್ಲ್ಯಾಬ್ ಜಾರಿ. ಬಡ ಮಧ್ಯಮ ವರ್ಗಕ್ಕೆ ಹೊಡೆಯುತ್ತೆ ಲಾಟ್ರಿ. ಈಗಾಗಲೇ ಕೇಂದ್ರದಿಂದ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಾಗಿದೆ. ದೀಪಾವಳಿಯಲ್ಲಿ ಘೋಷಣೆ ಮಾಡಿದಂತಹ ಗಿಫ್ಟ್ ದಸರಾ ವೇಳೆಯೇ ಸಿಕ್ಕಿದೆ. ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಹೊಸ ಜಿಎಸ್ಟಿಯ ದರಗಳು ಇಂದಿನಿಂದ ಜಾರಿಯಾಗಿದೆ. ಅಧಿಸೂಚನೆ ಪ್ರಕಾರ ಮುಂದಿನ ದಿನಗಳಲ್ಲಿ ಹಲವಾರು ವಸ್ತುಗಳ ಬೆಲೆ ಕಡಿಮೆಯಾಗಲಿದೆ. ಇಂದಿನಿಂದ ಹೊಸ ಜಿಎಸ್ಟಿ ದರ ಜಾರಿಗೆ ಬಂದಿದ್ದು, ನಂತರ ಆಹಾರ ಮತ್ತು ಪಾನೀಯಗಳಿಂದ ಹಿಡಿದು ದಿನನಿತ್ಯದ ಬಳಕೆಯ ವಸ್ತುಗಳವರೆಗೆ ಎಲ್ಲವೂ ಕೂಡ ಅಗ್ಗವಾಗಿ ಸಿಗಲಿದೆ. ಎಸಿ, ಟಿವಿ ಮತ್ತು ಕಾರುಗಳು ಹಾಗೂ ಬೈಕ್ಗಳ ಬೆಲೆಗಳು ಸಹ ಭಾರೀ ಪ್ರಮಾಣದಲ್ಲಿ ಇಳಿಕೆ ಕಾಣುತ್ತೆ. ಅಷ್ಟಕ್ಕೂ ಯಾವ್ಯಾವ ವಸ್ತುಗಳ ಬೆಲೆ ಇಳಿಕೆಯಾಗುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ಯಾವ ವಸ್ತುಗಳ ಬೆಲೆ ಇಳಿಕೆ? ಚಪಾತಿ ಅಥವಾ ರೋಟಿ, ಪರಾಟ, ಕುಲ್ಚಾ, ಬ್ರೆಡ್, ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ, 33 ಜೀವರಕ್ಷಕ ಔಷಧಗಳು, ವೈದ್ಯಕೀಯ ದರ್ಜೆಯ ಆಮ್ಲಜನಕ, ಶಾರ್ಪ್ನರ್ಗಳು, ನೋಟ್ಬುಕ್ಗಳು, ಪೆನ್ಸಿಲ್ಗಳು, ರಬ್ಬರ್ಗಳ ಬೆಲೆ ಇಳಿಕೆಯಾಗಿದೆ. ಜೀವರಕ್ಷಕ ಔಷಧಿಗಳ ಮೇಲೆ 0 ಜಿಎಸ್ಟಿ. ಆಹಾರ ಪದಾರ್ಥಗಳಲ್ಲದೆ ಆರೋಗ್ಯ ವಲಯದಲ್ಲಿ 0% ಜಿಎಸ್ಟಿಯನ್ನು ವಿಧಿಸಲಾಗಿದೆ. ಕೆಲ ಜೀವರಕ್ಷಕ ಔಷಧಿಗಳು ಮತ್ತು ಆರೋಗ್ಯ ವಿಮೆಯ ಮೇಲಿನ ತೆರಿಗೆಯನ್ನ ತೆಗೆದುಹಾಕಲಾಗಿದೆ. ಅಂದ್ರೆ ಈ ಔಷಧಿಗಳ ಪ್ರೀಮಿಯಂ ಮತ್ತು ವಿಮೆ ಹಣ ತುಂಬಾನೇ ಅಗ್ಗವಾಗಿದೆ. ಔಷಧದಲ್ಲಿ ಬಳಸುವಂತಹ ಆಮ್ಲಜನಕದ ಮೇಲೆ 12% ಜಿಎಸ್ಟಿ ಅನ್ವಯಿಸಲಾಗಿತ್ತು. ಅದನ್ನು ಕೂಡ ಈಗ ತೆಗೆದುಹಾಕಲಾಗಿದೆ. ಸೆಪ್ಟೆಂಬರ್ 3ರಂದು ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಜಿಎಸ್ಟಿಗೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಇದರಲ್ಲಿ 12% ಮತ್ತು 28% ಎರಡು ಜಿಎಸ್ಟಿ ಸ್ಲ್ಯಾಬ್ಗಳನ್ನು ತೆಗೆದುಹಾಕಲಾಯಿತು. ಇದರಿಂದಾಗಿ ಹೆಚ್ಚಿನ ವಸ್ತುಗಳು ಇನ್ಮೇಲೆ ಕಡಿಮೆ ಬೆಲೆಯಲ್ಲಿ ಖರೀದಿಸಬಹುದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗ ಜಿಎಸ್ಟಿ ದರ ಕಡಿಮೆಯಾಗಿರೋದು ದೇಶಕ್ಕೆ ಮೋದಿ ಅವರು ಯಾವ ರೀತಿಯ ಗಿಫ್ಟ್ ಕೊಟ್ಟಿದ್ದಾರೆ, ಹಳೆ ದರ ಮತ್ತು ಹೊಸ ದರ ಉಳಿತಾಯ ಎಷ್ಟಾಗುತ್ತೆ ಅದನ್ನ ನೋಡ್ತಾ ಹೋಗೋಣ. ನೋಡಿ, ಟೂತ್ ಪೇಸ್ಟ್ 150 ಗ್ರಾಮ್ 145 ರೂಪಾಯಿ ಇತ್ತು ಹಿಂದಿನ ದರ. ಈಗ 129 ರೂಪಾಯಿ, 24 ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ. ಇನ್ನು ಶಾಂಪೂ 340 ml 490 ರೂಪಾಯಿ ಹಿಂದಿನ ದರ ಇತ್ತು. ಈಗ ಹೊಸ ದರ 435 ರೂಪಾಯಿ, 55 ರೂಪಾಯಿ ನಮಗೆ ಉಳಿತಾಯವಾಗುತ್ತೆ. ಇನ್ನು ಹಾರ್ಲಿಕ್ಸ್ 200 ಗ್ರಾಮ್ಗೆ 130 ರೂಪಾಯಿ ಹಿಂದಿನ ದರ ಇತ್ತು. 110 ರೂಪಾಯಿ ಹೊಸ ದರ, 20 ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ. ಇನ್ನು ಬೂಸ್ಟ್ 200 ಗ್ರಾಮ್ 124 ರೂಪಾಯಿ ಇತ್ತು. ಈಗ 110 ರೂಪಾಯಿ ಆಗಿದೆ, 14 ರೂಪಾಯಿ ಉಳಿತಾಯ ಆಗುತ್ತೆ. ಇನ್ನು ತುಪ್ಪ 1000 mlಗೆ 650 ರೂಪಾಯಿ ಇತ್ತು. ಈಗ 610 ರೂಪಾಯಿಗೆ ಸಿಗುತ್ತೆ, 40 ರೂಪಾಯಿ ಉಳಿತಾಯವಾಗುತ್ತೆ. ಇನ್ನು ಬೆಣ್ಣೆ 500 ಗ್ರಾಮ್ 305 ರೂಪಾಯಿ ಇತ್ತು. ಈಗ 286 ರೂಪಾಯಿಗೆ ನಮಗೆ ಸಿಗುತ್ತೆ, 19 ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ. ಇನ್ನು ಪನ್ನೀರ್ 1 ಕೆಜಿಗೆ 425 ರೂಪಾಯಿ ಹಿಂದೆ ಇತ್ತು. ಈಗ 408 ರೂಪಾಯಿಗೆ ನಮಗೆ ಸಿಗುತ್ತೆ, 17 ರೂಪಾಯಿ ಇಲ್ಲಿ ಕೂಡ ಉಳಿತಾಯ ಆಗುತ್ತೆ. ಇನ್ನು ಗುಡ್ ಲೈಫ್ ಹಾಲು 1 ಲೀಟರ್ಗೆ 70 ರೂಪಾಯಿ ಇತ್ತು. ಈಗ 68 ರೂಪಾಯಿ ಇದೆ, 2 ರೂಪಾಯಿ ಸೇವ್ ಆಗುತ್ತೆ. ಇನ್ನು ಚೀಸ್ 1 ಕೆಜಿಗೆ 480 ರೂಪಾಯಿ ಇತ್ತು, 450 ರೂಪಾಯಿ, 30 ರೂಪಾಯಿ ಉಳಿತಾಯ ಆಗುತ್ತೆ. ಇನ್ನು ಐಸ್ ಕ್ರೀಮ್ 1000 ml 200 ರೂಪಾಯಿ ಇತ್ತು. ಈಗ 178 ರೂಪಾಯಿ ಆಗಿದೆ, 22 ರೂಪಾಯಿ ಉಳಿತಾಯವಾಗುತ್ತೆ. ಇದೇ ರೀತಿಯಾಗಿ ಇನ್ನು ಯಾವ ವಸ್ತುಗಳ ಬೆಲೆ ಇಳಿಕೆಯಾಗಿದೆ ಅನ್ನೋದನ್ನ ನೋಡ್ತಾ ಹೋದಾಗ ಪನ್ನೀರ್, ಪಿಜ್ಜಾ, ಬ್ರೆಡ್, ಚಪಾತಿ ಅಥವಾ ರೋಟಿ, ಪರಾಟ, ಕುಲ್ಚಾ, ಬ್ರೆಡ್, ಆರೋಗ್ಯ ಮತ್ತು ಜೀವ ವಿಮೆ, 33 ಜೀವರಕ್ಷಕ ಔಷಧಗಳು, ವೈದ್ಯಕೀಯ ದರ್ಜೆಯ ಆಮ್ಲಜನಕ, ಶಾರ್ಪ್ನರ್ಗಳು, ನೋಟ್ಬುಕ್ಗಳು, ಪೆನ್ಸಿಲ್ಗಳು, ರಬ್ಬರ್ ಇದು ಬೆಲೆ ಇಳಿಕೆಯಾಗಿರೋದು. ಈ ಎಲ್ಲಾ ರೀತಿಯಾದಂತಹ ದಿನ ವಸ್ತುಗಳು ದಿನನಿತ್ಯ ಏನು ನಾವು ಬಳಕೆ ಮಾಡ್ತೀವಲ್ಲ ಆ ಎಲ್ಲಾ ವಸ್ತುಗಳ ಬೆಲೆ ಇದೀಗ ಜಿಎಸ್ಟಿ ದರ ಇವತ್ತು ಅಧಿಕೃತವಾಗಿ ಜಾರಿಯಾಗುತ್ತೆ. ಆ ಎಲ್ಲಾ ವಸ್ತುಗಳ ಬೆಲೆ ಇದೀಗ ಇಳಿಕೆಯಾಗಿರೋದು. ಒಂದ್ ಕಡೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ದಸರಾಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರೋದು, ನಾವು ಯಾವೆಲ್ಲ ವಸ್ತುಗಳನ್ನ ದಿನನಿತ್ಯ ಬಳಕೆ ಮಾಡ್ತೀವಿ ಆ ಎಲ್ಲಾ ವಸ್ತುಗಳ ದರ ಇದೀಗ ಇಳಿಕೆಯಾಗಿದೆ.
ಇನ್ನು ನಮ್ಮ ಪ್ರತಿನಿಧಿ ಬೆಂಗಳೂರಿನಿಂದ ದೀಪ್ತಿ ಮತ್ತು ಬೆಳಗಾವಿ